ಆಧಾರ್ ಕಾರ್ಡ್ ಇರೋರೆಲ್ಲ ಗಮನಿಸಿ, ಸೆಪ್ಟೆಂಬರ್ 14ರ ಒಳಗಾಗಿ ಈ ಕೆಲಸವನ್ನ ಮಾಡದಿದ್ರೆ ದಂಡ ಪಕ್ಕ. ನೀವು ಆಧಾರ್ ಕಾರ್ಡ್ ಅನ್ನು ಪಡೆದು 10 ವರ್ಷಕ್ಕೂ ಹೆಚ್ಚಾಗಿದ್ದು ಇನ್ನೂ ಅಪ್ಡೇಟ್ ಮಾಡದೇ ಇದ್ರೆ ನಿಮಗೊಂದು ಮಹತ್ವದ ಸುದ್ದಿ ಇಲ್ಲಿದೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಹಳೆಯ ಆಧಾರ್ ಕಾರ್ಡ್ಗಳ ಅಪ್ಡೇಟ್ ಅನ್ನ ಕಡ್ಡಾಯಗೊಳಿಸಲಾಗಿದೆ. ಹಳೆಯ ಆಧಾರ್ ಕಾರ್ಡ್ಗೆ ಗುರುತಿನ ಪುರಾವೆ ಮತ್ತು ವಿಳಾಸದ ಪುರಾವೆಗಳೆರಡನ್ನು ಕೂಡ ಅಪ್ಡೇಟ್ ಮಾಡುವುದು ಅಗತ್ಯವಾಗಿದೆ. ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಗಡುವು ಸೆಪ್ಟೆಂಬರ್ 14, 2024 ಆಗಿದೆ. ಈ ದಿನಾಂಕದ ಒಳಗಾಗಿ ನವೀಕರಿಸಲು ವಿಫಲವಾದರೆ ನಂತರ ಹಳೆಯ ಆಧಾರ್ ಕಾರ್ಡ್ನಲ್ಲಿ ಮಾಡಿದ ಯಾವುದೇ ಬದಲಾವಣೆಗಳಿಗೂ ಕೂಡ 50 ರೂಪಾಯಿ ದಂಡವನ್ನ ತೆರಬೇಕಾಗುತ್ತೆ. ಜನವರಿ 28, 2009 ಪರಿಚಯಿಸಲಾದ ಆಧಾರ್ ಕಾರ್ಡ್ ಭಾರತದ ಅತ್ಯಂತ ಅಗತ್ಯವಾದ ಗುರುತಿನ ದಾಖಲೆಗಳಲ್ಲಿ ಒಂದಾಗಿದೆ. ಇದು ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐಡಿ ಅಂತಹ ಗುರುತಿನ ಪುರಾವೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಆಧಾರ್ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸಬ್ಸಿಡಿ ಸೇರಿದಂತೆ ವಿವಿಧ ಸೇವೆಗಳಿಗೆ ಇದನ್ನ ಲಿಂಕ್ ಮಾಡಬಹುದಾಗಿದೆ. ಆಧಾರ್ ದೃಢೀಕರಣವು ನಿಮ್ಮ ಆಧಾರ್ ಸಂಖ್ಯೆಯನ್ನ ಡೆಮೋಗ್ರಾಫಿಕ್ ಅಥವಾ ಬಯೋಮೆಟ್ರಿಕ್ ಡಾಟಾದೊಂದಿಗೆ ಕೇಂದ್ರೀಯ ಗುರುತುಗಳ ಡಾಟಾ ಡೆಪಾಸಿಟರ್ ಪರಿಶೀಲನೆಗಾಗಿ ಅದನ್ನ ಸಲ್ಲಿಸುವುದನ್ನ ಒಳಗೊಂಡಿದೆ. ಸದ್ಯ ನಿಮ್ಮ ಆಧಾರ್ ಅನ್ನ ಮರುಮೌಲ್ಯಮಾಪನ ಮಾಡೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮಾಹಿತಿಯು ನಿಖರವಾಗಿಯೇ ಉಳಿಯುತ್ತೆ. ಹಾಗಾಗಿ ಈ ಸರಳ ಮಾರ್ಗದರ್ಶನವನ್ನ ಪಾಲಿಸಿ. ಅದರ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಿದ OTPಯನ್ನ ಬಳಸಿ ಲಾಗಿನ್ ಮಾಡಿ. ನಿಮ್ಮ ಪ್ರೊಫೈಲ್ನಲ್ಲಿ ಬಳಸಲಾದಂತಹ ನಿಮ್ಮ ಗುರುತು ಹಾಗೆ ವಿಳಾಸದ ವಿವರಗಳನ್ನು ಪರಿಶೀಲಿಸಿ. ಮಾಹಿತಿಯು ಸರಿಯಾಗಿದ್ರೆ ಮೇಲಿನ ವಿವರಗಳು ಸರಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿ. ಡ್ರಾಪ್ ಡೌನ್ ಮೆನುಗಳಿಂದ ಗುರುತು ಮತ್ತು ವಿಳಾಸ ಪರಿಶೀಲನೆಗಾಗಿ ನೀವು ಸಲ್ಲಿಸಲು ಬಯಸುವ ಡಾಕ್ಯುಮೆಂಟ್ಗಳನ್ನು ಆಯ್ಕೆ ಮಾಡಿ. ಆಯ್ದ ಡಾಕ್ಯುಮೆಂಟ್ಗಳನ್ನು ಅಪ್ಡೇಟ್ ಮಾಡಿ. ಪ್ರತಿ ಫೈಲ್ 2 MBಗಿಂತ ಕಡಿಮೆ ಮತ್ತು JPEG ಮತ್ತು PNG ಅಥವಾ PDF ಸ್ವರೂಪದಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮಾಹಿತಿಯನ್ನ ಪರಿಶೀಲಿಸಿ ಮತ್ತು ನಿಮ್ಮ ಆಧಾರ್ ವಿವರಗಳನ್ನು ನವೀಕರಿಸಲು ಅದನ್ನ ಸಲ್ಲಿಸಿ. ಗಡುವು ಶೀಘ್ರವಾಗಿ ಸಮೀಪಿಸ್ತಾ ಇರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಈಗಲೇ ನವೀಕರಿಸುವುದು ಬಹಳ ಮುಖ್ಯ. ನಿಮ್ಮ ಆಧಾರ್ ಕಾರ್ಡ್ ಮಾನ್ಯವಾಗಿದೆಯಾ ಮತ್ತು ನವೀಕೃತವಾಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.